ಫ್ರೆಂಡ್ಸ್, ಯುಗಾದಿ ಹಬ್ಬದ ಅಡುಗೆಗಳು ಆರಂಭ. ಫ್ರೆಂಡ್ಸ್, ಯುಗಾದಿ ಹಬ್ಬ ಹೇಗೆ ಮಾಡಿದ್ವು ಅಂತ ನೋಡೋಣ ಬನ್ನಿ. ನೋಡಿ, ಉಪವಾಸ ಇರೋರಿಗೆ ಕಲ್ಲಂಗಡಿ ಹಣ್ಣು ತಂದಿಟ್ಟಿದ್ದೀವಿ, ಕಟ್ ಮಾಡ್ಕೊಂಡಿದ್ದಾರೆ, ತಿಂತಾ ಇದ್ದಾರೆ ಕೆಲವರು. ಈಗ ಕೆಲವೊಂದು ಅಡುಗೆಗಳಾಗಿದೆ, ಕೆಲವೊಂದು ಇನ್ನೊಂದು ಒಬ್ಬಟ್ಟು, ಹೋಳಿಗೆ, ಉಂಡೆ ಇಂಥವೆಲ್ಲ ಮಾಡಬೇಕು. ಇನ್ನು ಹಾಲು ಕಾಯಿಸ್ತಾ ಇದ್ದೀನಿ. ಈಗ ಯುಗಾದಿ ಹಬ್ಬ ಹೇಗೆ ಮಾಡಿದ್ವು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯುಗಾದಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸಿದೆವು. ನಾವೆಲ್ಲನೂ ಕೂಡ ಸಂತೋಷದಿಂದ ಹಬ್ಬನ ಆಚರಿಸಿದೆವು ಫ್ರೆಂಡ್ಸ್. ಪೂಜೆ ಆಯಿತು, 10:30 ಒಳಗಡೆ ಪೂಜೆ ನಡೀತು. ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು, 10:30 ಒಳಗಡೆ ನಡೆಯಿತು. ನೋಡಿ, ಅಡುಗೆ ಮನೆಯಲ್ಲಿ ಯಾವ ರೀತಿ ಅಡುಗೆಗಳು ಮಾಡಿದ್ದೀವಿ ಅಂತ ನೋಡಿ. ಸುಗ್ಗಿ ಉಂಡೆ ದೇವರಿಗೆ ಅಂತ ಸುಗ್ಗಿ ಉಂಡೆನೂ ಕೂಡ ಮಾಡಿದ್ದೀವಿ. ಸ್ವೀಟು, ಇದು ಕೂಡ ಸ್ವೀಟ್ ಉಂಡೆ. ಇದು ನಾವು ಒಬ್ಬಟ್ಟು ರವೆ ಊರನ್ನ ತೆಗೆದುಕೊಂಡು ಮಾಡೋದು, ಅದು ಕೂಡ. ಮತ್ತು ಒಬ್ಬಟ್ಟು ಕೂಡ ಮಾಡಿದ್ದೀವಿ ನೋಡಿ. ಹೋಳಿಗೆ ಇದು ಮಾಡಿಟ್ಕೊಂಡಿದ್ದೀವಿ. ಇದು ಕೂಡ ದೇವರಿಗೆ ಎಡೆ ಇಡಬೇಕು. ದೇವರ ಎಡೆಯಲ್ಲಿ ಇಟ್ಟರೆ ಅದು ಪ್ರತಿ ವರ್ಷವೂ ಅದೇ ರೀತಿಯೇ ನಾವು ಮಾಡೋದು. ನಮ್ಮ ತಾಯಿ ಮನೆಯಿಂದ ಯಾವ ರೀತಿ ಆಚರಿಸ್ತೀವೋ ಅದೇ ಥರನೇ ನಾವು ಆಚರಿಸೋದು. ಮತ್ತು ಬೇಳೆ ರಸ ಮಾಡಿದ್ದೀನಿ ನೋಡಿ. ಒಬ್ಬಟ್ಟಿನ ರಸ ಅಂತ ಹೇಳ್ತಾರಲ್ವ, ಅದು ಬೇಳೆ ರಸ. ಈಗಾಗಲೇ ಊಟ ಮಾಡಿದ್ದಾಯಿತು ಫ್ರೆಂಡ್ಸ್. ಊಟ ಮಾಡಿದ್ದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಮುಕ್ಕಾಲು ಭಾಗ ಖಾಲಿ ಆಗಿದೆ ಪಾತ್ರೆಗಳು. ಆದಮೇಲೆ ತೋರಿಸ್ತಾ ಇರೋದು ಊಟ. ಮತ್ತು ರೈಸು ಮಾಡಿಟ್ಟಿದ್ದೀನಿ ನೋಡಿ. ರೈಸ್ ಕೂಡ ಊಟ ಮಾಡಿದ್ದಾಗಿದೆಯಲ್ಲ, ಅರ್ಧ ಖಾಲಿ ಆಗಿದೆ, ಇನ್ನು ಅರ್ಧ ಇದೆ. ಯಾರಾದರೂ ಬಂದರೆ ಇರಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಹೆಚ್ಚಾಗೆ ಮಾಡಿದ್ದೀನಿ. ಮತ್ತು ನೋಡಿ, ಸಬ್ಬಕ್ಕಿ ಅಕ್ಕಿ ಹಪ್ಪಳ, ಅದು ನಾನು ಈಗಾಗಲೇ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಮತ್ತು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ನೋಡಿ ಆ ರೀತಿ ಬರುತ್ತೆ. ಬರೀ ಅಕ್ಕಿ ಹಾಕಿ ಬೇಯಿಸಿ ಮಾಡಿರೋದು. ಮತ್ತು ಸಂಡಿಗೆ, ಇದು ಬಂದು ನಾವು ಅಕ್ಕಿ ಹಿಟ್ಟಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಇದು ಸಂಡಿಗೆ ಕೂಡ ಬರೀ ಅಕ್ಕಿ ಹಿಟ್ಟಿಂದ, ಇದು ಸಬ್ಬಕ್ಕಿಯಿಂದ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ವೀಡಿಯೋಸ್ ಬಿಟ್ಟಿದ್ದೀನಿ ನೋಡಿ. ಈಗಾಗಲೇ ತುಂಬ ಚೆನ್ನಾಗಿದ್ದಾವೆ ಸಂಡಿಗೆ ಹಪ್ಪಳಗಳು. ಮತ್ತು ನೋಡಿ, ಹಸಿರು ತೋರಣಗಳೆಲ್ಲ ನಾವು ದೇವರ ಬಾಗಿಲಿಗೂ 4 ಬಾಗಿಲಿಗೂ ಹಾಕಿದ್ದೀವಿ ಫ್ರೆಂಡ್ಸ್ ಹಸಿರು ತೋರಣ. ಯಾಕಂತಂದರೆ 3ಕ್ಕೆ ಒಲಿಬಾರ್ದು ಅಂತ ಹೇಳಿ 4 ಬಾಗಿಲಿಗೆ ಹಸಿರು ತೋರಣ ಮಾಡಿದ್ದೀವಿ. ಇನ್ನೆರಡು ಬಾಗಿಲು ಹಾಗೆ ಬಿಟ್ಟಿದ್ದೀವಿ. ಅಡುಗೆ ಮನೆ ಬಾಗಿಲು ಮತ್ತು ಇನ್ನೊಂದು ರೂಮ್ ಬಾಗಿಲು ಬಿಟ್ಟಿದ್ದೀವಿ. ಹಾಗೆ 4 ಸಾಕು ಅಂತ. ಮತ್ತು ನೋಡಿ, ಇದು ಬೆಡ್ರೂಮ್ದು ಬಾಗಿಲು, ಅದಕ್ಕೂ ಹಸಿರು ತೋರಣ ಹಾಕಿದ್ದೀವಿ. ಮತ್ತು ಪ್ಯಾಸೇಜಲ್ಲಿ ಕೂಡ, ಒಳಗಡೆ ಪ್ಯಾಸೇಜ್ ಇದಕ್ಕೂ ಕೂಡ ಹಸಿರು ತೋರಣ ಹಾಕಿದ್ದೀವಿ. ಮತ್ತು ತುಂಬಾ ಇದು ಎಂಟ್ರೆನ್ಸು ಬಾಗಿಲು, ಉತ್ತರ ದಿಕ್ಕಿಗೆ ತುಂಬ ಚೆನ್ನಾಗಿದೆ. ಮನೆ ಮುಂದ್ಗಡೆ ಪ್ಯಾಸೇಜು. ತುಳಸಿ ಗಿಡಕ್ಕೂ ಪೂಜೆ ಆಯಿತು, ಪೂಜೆ ಮಾಡಿದ್ದಾಯಿತು. ಈ ಬಾಗಿಲು ಕೂಡ ಹಸಿರು ತೋರಣ ಹಾಕಿದ್ದೀವಿ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ನಾವು ಯಾವ ರೀತಿ ಮಾಡ್ತಾಯಿದ್ವೋ ಆ ರೀತಿ ಮನೆಯಲ್ಲಿ ಹಬ್ಬ ಮಾಡೋದು ನೋಡಿ. ಹಸಿರು ತೋರಣಗಳಿತ್ತು, ಅದನ್ನು ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಹಸಿರು ತೋರಣ ಇರಲಿ, ಒಂದು 2-3 ದಿವಸ ಹಾಗೇ ಇರಲಿ, ಒಣಗೋ ತನಕ. ಆಮೇಲೆ ಬೇಕಂದರೆ ಉಲ್ಲನ್ ತೋರಣಗಳು ಹಾಕ್ಬೋದು, ಹಾಗೇ ಇದ್ದು ಬಿಡುತ್ತೆ. ಅದ್ರ ಮೇಲೇ ಉಲ್ಲನ್ ತೋರಣಗಳು ಹಾಕ್ತೀನಿ ಫ್ರೆಂಡ್ಸ್ 3 ದಿನ ಆದಮೇಲೆ. ಈ ನೋಡಿ, ದೇವ್ರ ಗುಡಿಯಲ್ಲಿ ಪೂಜೆ ನಡೆದಿದೆ. ಈ ಸಲ ಚೆಂಡು ಹೂವು ಸಿಕ್ತು ಫ್ರೆಂಡ್ಸ್. ತುಂಬಾ ಇಷ್ಟವಾದಂತಹ ಹೂವು ಸಿಕ್ತು ಈ ಸಲ. ನಮ್ಮ ಕಡೆ ಚೆಂಡು ಹೂವು ತುಂಬಾ ಉಪಯೋಗಿಸ್ತಾರೆ ದೇವರುಗಳಿಗೆಲ್ಲ. ಚೆಂಡು ಹೂವು ಮತ್ತು ಸೇವಂತಿ ಹೂವು ನೋಡಿ. ಸೇವಂತಿಗೆ ಕೂಡ ಹಾಕಿದ್ದೀನಿ, ಚೆಂಡು ಹೂವು ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಹೂವು. ಆ ಥರ ಹೂವು ಬಂದಿತ್ತು ಮನೆ ಹತ್ರ. ಅದಕ್ಕೆ ಚೆಂಡು ಹೂವು ಅಂದರೆ ನಂಗೆ ತುಂಬ ಇಷ್ಟ ದೇವ್ರಿಗೆ ಹಾಕೋಕ್ಕೆ. ಮತ್ತು ತಿರುಪತಿಯಿಂದ ಒಂದು 2 ಲಾಡು ತರಿಸಿದ್ವು ನೋಡಿ. 2 ಲಾಡು ಕೂಡ ದೇವ್ರ ಮುಂದೆ ಇಟ್ಟಿದ್ದೀವಿ.
ತೃಪ್ತಿಯಿಂದ ಹಬ್ಬಗಳಿಗೆ ನಾವು ಅಲ್ಲಿಂದ ಯಾರಾದರೂ ಹೋದಾಗ ಲಾಡು ಒಂದು 2 ತರಿಸ್ಬಿಡ್ತೀವಿ ಫ್ರೆಂಡ್ಸ್. ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ. ತಿರುಪ್ತಿ ದೇವರು ನಮ್ಮ ಮನೆ ದೇವರು. ನೋಡಿ, ಹೋಳಿಗೆ 2, ಹೋಳಿಗೆ ಉಂಡೆ 2, ಮತ್ತು ಅಡಿಕೆ ಎಲೆ, ಬಾಳೆಹಣ್ಣು, ಮತ್ತು ಎಳ್ಳು, ಬೆಲ್ಲ, ಬೇವಿನ ಸೊಪ್ಪು, ಮತ್ತು ಈ ರೀತಿ ಎಲ್ಲನೂ ಹಾಕ್ತೀವಿ. ದೇವ್ರ ಮುಂದೆ ಇಟ್ಟಿರ್ತೀವಿ. ತೀರ್ಥ ಹೊಡೆದು, ಕಾಯಿ ಹೊಡೆದು ತೀರ್ಥ ತಗೊಂಡು ಪೂಜೆ ಎಲ್ಲ ನಡೀತು. ಈ ರೀತಿ ಮಾಡ್ತೀವಿ ಫ್ರೆಂಡ್ಸ್. ನಾವು ಪೂಜೆನ ತುಂಬ ಚೆನ್ನಾಗಿ ಮಾಡ್ತೀವಿ. ನಮ್ಮ ಯಾವ ಆಚಾರದಲ್ಲಿ ಮಾಡ್ತೀವೋ ಆ ರೀತಿ ನಮ್ಮ ಆಚಾರ ಫ್ರೆಂಡ್ಸ್. ಇದು ಒಬ್ಬೊಬ್ಬರು ಒಂದೊಂದು ರೀತಿ ಆಚಾರಗಳನ್ನು ಉಪಯೋಗಿಸ್ತಾರೆ. ನಮ್ಮ ಆಚಾರ ಇದು. ನಮ್ಮ ತಂದೆ ತಾಯಿ ಯಾವ ರೀತಿ ಮಾಡ್ತಾಯಿದ್ರು ಆ ರೀತಿ ನಾನು ಮಾಡೋದು. ಪೂಜೆ ಚೆನ್ನಾಗಿ ನಡೆದಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಸೇವಂತಿ ಹೂವು ಎಷ್ಟು ದಪ್ಪದಾಗಿದೆ ಅಂಥ ಹೂವು ಸಿಕ್ಕಿತ್ತು. ಹೂವು ಮಾತ್ರ ಸೂಪರಾಗಿರೋದು ಸಿಕ್ತು ಫ್ರೆಂಡ್ಸ್. ಈ ಸಲ ಕುಂಬಳಕಾಯಿ ತರಿಸಿದ್ದೆ. ಕುಂಬಳಕಾಯಿ ಮಾಡಲಿಕ್ಕೆ ಆಗಲಿಲ್ಲ. ಟೈಮ್ಗೆ ಸರಿಯಾಗಿ ಹಬ್ಬ ಮಾಡಿಬಿಡೋಣ ಅಂತೇಳಿ ಬೇಗ ಹಬ್ಬ ಮುಗಿಸಿದ್ವು ದೇವ್ರಿಗೆ ಅಂತ. ಬಾಳೆಹಣ್ಣು ಕೂಡ ದೇವ್ರ ಗಿಡಕ್ಕೆ ಅಂತ. ಮತ್ತು ಮನೆಯಲ್ಲಿ ಡೈಲಿ ತಿಂತಾರೆ ಫ್ರೆಂಡ್ಸ್ ಬಾಳೆಹಣ್ಣು. ಮನೆಯಲ್ಲಿ ಎಲ್ಲರೂ ತಿಂತಾರೆ. ಡೈಲಿ ಒಂದು 6 ಬಾಳೆಹಣ್ಣು ತಿಂದುಬಿಡ್ತಾರೆ ಮನೆಯಲ್ಲಿ. ಸ್ಟಾಕ್ ಇದ್ದೇ ಇರುತ್ತೆ. ಈ ರೀತಿ ಹಬ್ಬನ ನಾವು ಆಚರಿಸ್ತೀವಿ ಫ್ರೆಂಡ್ಸ್. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ತೀನಿ ಈ ವಿಡಿಯೋ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲೇ ಶೇರ್ ಮಾಡಿ. ಪ್ಲೀಸ್ ವೀಡಿಯೋಸನ್ನು ಪೂರ್ತಿ ನೋಡಿ ಫ್ರೆಂಡ್ಸ್. ನಾನು ಕೂಡ ನೋಡ್ತೀನಿ, ನೀವು ಪೂರ್ತಿ ನೋಡಿ. ಯಾಕಂತಂದರೆ ಪೂರ್ತಿ ನೋಡಿದ್ರೇ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಮುಂದೆ ಬರಲಿಕ್ಕೆ ಸಾಧ್ಯ. ನಾವು ಅಷ್ಟೇ, ನೀವು ಅಷ್ಟೇ. ಪೂರ್ತಿ ನೋಡಿದ್ರೇ ಮುಂದೆ ಬರಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು.